ಪ್ರೀತಿಯ ವೀಕ್ಷಕರಿಗೆ ಎಲ್ರಿಗೂ ಆದರದ ಸುಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಬನ್ನಿ ಶುರು ಮಾಡೋಣ. ಸೃಷ್ಟಿ ಅಂತ ಹೇಳಿ ಯಳಂದೂರು ವಾಸ ಮಾಡ್ತಿರೋದಂತ ಇಲ್ಲಿ ತಿಳಿಸ್ಕೊಟ್ಟಿರೋಂಥದ್ದು. ಇನ್ನು ಮುಂಡೆ ಅಂತ ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಇವರು, ಯಾಕೆಂದರೆ ಗಂಡ ಇಲ್ಲದ ಒಂದು ವಿಧವೆ ಆಗಿರ್ತಾರೆ. ಇವರು ಸ್ವಭಾವ ಬಂದು ನೇರವಾದ ಸ್ವಭಾವ ಆಗಿರುತ್ತೆ. ಹಿಂದೊಂದು ಅಥವಾ ಮುಂದೊಂದು ಮಾತಿಲ್ಲ, ಏನೇ ಇದ್ರೂ ನೇರವಾಗಿ ಹಂಚ್ಕೋತಾರೆ. ವಿಚಾರ ಏನೇ ಇರಲಿ, ಇಷ್ಟ ಕಷ್ಟಗಳು ಏನಪ್ಪ ಅಂದರೆ ಏನೇ ಇದ್ದರೂ ಸರಿ ಮುಂದೆ ನಿಂತು ಹೇಳ್ತೀನಿ. ಚೀಪಕ್ಕ ಇಷ್ಟ ಇದೆ ಅಂತಲೇ ಹೇಳ್ತೀನಿ, ಸರಿನಾ? ಅದರಲ್ಲೇನು ಹಿಂದೆ ಮುಂದೆ ಏನಿಲ್ಲ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ನೇರವಾದ ಮಾತು ಹೇಳ್ಕೊಂಡಿರ್ತಕ್ಕಂಥದ್ದು. ಏನಪ್ಪ ನೇರವಾದ ಮಾತು ಅಂತಂದರೆ, ಯಾರು ಏನೇ ಅಂದ್ಕೊಳ್ಳಿ, ಊಟ ಕೊಟ್ಟರೆ ಸಾಕು ಐಸ್ ಕ್ರೀಮ್ನಂತೆ ಚೀಪಿ ಒದ್ದೆ ಮಾಡ್ತೀನಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಯಾವನೇನಂತಾನೆ ಅಂತ ಹೆದರುವ ಅವಶ್ಯಕತೆ ನನಗಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಯಾಕಪ್ಪ ಅಂತಂದರೆ, ಯಾರೇನು ಸಂಸಾರ ಬಂದು ಮಾಡೋದಕ್ಕೆ ಬರಲ್ಲ, ಜೊತೆಗೆ ಬರಲ್ಲ, ಹಾಗಾಗಿ ನೇರವಾಗಿ ಮಾತಾಡ್ತೀನಿ. ಇಷ್ಟ ಇದ್ದರು ಅದನ್ನು ಅನುಸರಿಸ್ಕೊಂಡು ಹೋಗ್ಬೋದು, ಅದರಲ್ಲೇನಿಲ್ಲ, ಇರೋದೇ ಹೀಗೆ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇದು ಇವರ ಒಂದು ನೇರವಾದ ಸ್ವಭಾವದ ವಿಚಾರಕ್ಕೆ ಸಂಬಂಧಪಟ್ಟಂತ ಆಗಿರುತ್ತೆ. ಓಕೆ, ಭಯಪಟ್ಟರೆ ಅದೆಲ್ಲ ಚೀಪಕ್ಕಾಗುತ್ತಾ ಹೇಳಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಹೌದು, ಖಂಡಿತವಾಗಿಯೂ ಸ್ನೇಹಿತರೆ, ಕೆಲವರು ಇಷ್ಟ ಇದ್ರೂ ಅದನ್ನು ಹೇಳ್ಕೊಳಲ್ಲ, ಬಟ್ ಇಲ್ಲಿ ಇವರು ಹೇಳ್ಕೊತಾರೆ ಇಷ್ಟ ಇದ್ದರೆ. ಇನ್ನು ಕಷ್ಟದ ದಿನಗಳ ಬಗ್ಗೆನೂ ಇಲ್ಲಿ ಮೆಲ್ಕನ್ನು ಹಾಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ ಹೇಳಬೇಕು ಅಂತಂದರೆ, ಆಸೆ ಇದ್ದರೂ ಸಹ ಯಾರ ಹತ್ರನೂ ಹೇಳಿಕೊಂಡಿರಲಿಲ್ಲ. ಆಸೆ ಆದಾಗ ಉಜ್ಜಿಕೊಂಡು ತನಗೆ ತಾನೇ ಸಮಾಧಾನ ಮಾಡಿಕೊಳ್ತಿದ್ದೆ ಆ ಒಂದು ದಿನಗಳಲ್ಲಿ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಹೇಳಿಕೊಳ್ಳೋಕ್ಕೆ ಆಗ ಭಯ ಆಗ್ತಿತ್ತು. ಓಕೆ, ಆದರೆ ಇವಾಗೇನಿಲ್ಲ, ಏನೇ ಇದ್ರೂ ನೇರವಾಗಿ ಹೇಳ್ತಾರೆ. ಜಾಸ್ತಿ ಮಾತಾಡಿದ್ರೆ ಚಳಿ ಬಿಡಿಸೋ ಅಂಥ ಒಂದು ಕಾರ್ಯಕ್ರಮನೂ ಇವರು ಇಟ್ಕೋತಾರೆ. ಓಕೆ, ಎಷ್ಟು ದಿನ ಅಂತ ಆಸೆನ ಅದುಮಿಕೊಂಡು ಇರಲಿ ಅಂತ ಇಲ್ಲಿ ಪ್ರಶ್ನೆಯನ್ನು ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಹಾಗಾಗಿ ನಾಚಿಕೆ ಎಲ್ಲ ಊರಿಂದ ಆಚೆಗೆ ಬಿಟ್ಟಿದ್ದೀನಿ ಅವತ್ತಿಂದ ಅಂತ ಇಲ್ಲಿ ಇರ್ತಕ್ಕಂಥದ್ದು. ಇನ್ನು ಸ್ನೇಹಿತರೆ, ಇವ್ರದ್ದು ಅಪಾರ್ಟ್ಮೆಂಟಲ್ಲಿ 27 ಮನೆಯ ಒಂದು ಒಡತಿ ಅಂತಲೇ ಹೇಳ್ಬೋದು. ಓಕೆ, ಇನ್ನು ನೋಡಿ, ಇಲ್ಲಿ ಈ ಒಂದು ಅಪಾರ್ಟ್ಮೆಂಟಲ್ಲಿ ಏನೇನಪ್ಪ ಇರುತ್ತೆ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಲಕ್ಸುರಿ ಆ್ಯಂಡ್ ಕಂಫರ್ಟ್ ಬಗ್ಗೆ ಹೇಳಬೇಕು ಅಂದರೆ ಸ್ವಿಮ್ಮಿಂಗ್ ಪೂಲು ಮತ್ತು ರೂಫ್ ಟಾಪ್ ಲಾಂಗ್ ಇರುತ್ತೆ, ಮತ್ತು ರಿಲ್ಯಾಕ್ಸೇಷನ್ ಇರುತ್ತೆ, ಟೆಂಪಲ್ ಆ್ಯಂಡ್ ಪ್ರೇಯರ್ ಹಾಲು, ಸ್ಪಿರಿಚುವಲ್ ಸ್ಪೇಸ್ ಫಾರ್ ರೆಸಿಡೆನ್ಸ್ ಇರುತ್ತೆ, ಮತ್ತು ಮಿನಿ ಥಿಯೇಟರ್ ಆ್ಯಂಡ್ ಇಂಡೋರ್ ಗೇಮ್ಸ್ ಇರುತ್ತೆ, ಎಂಟರ್ಟೈನ್ಮೆಂಟ್ ಆಪ್ಷನ್ನು ಸಹ ಇರುತ್ತೆ, ಗ್ರೀನ್ ಆ್ಯಂಡ್ ಸ್ಮಾರ್ಟ್ ಲಿವಿಂಗು, ಲ್ಯಾಂಡ್ಸ್ಕೇಪ್ಡ್ ಗಾರ್ಡನ್ಸ್ ಇರುತ್ತೆ, ಮತ್ತು ಸೀಟಿಂಗ್ ಏರಿಯಾಸು, ಸ್ಮಾರ್ಟ್ ಹೋಮ್ ಫ್ಯೂಚರ್ಸ್, ಆಟೋಮೇಟೆಡ್ ಲೈಟಿಂಗ್, ವೈಫೈ ಆ್ಯಂಡ್ ಇಂಟರ್ಕಾಮ್, ವೇಸ್ಟ್ ಮ್ಯಾನೇಜ್ಮೆಂಟ್, ಎಕೋ ಫ್ರೆಂಡ್ಲಿ ಕಂಪೋಸ್ಟಿಂಗ್ ಆ್ಯಂಡ್ ವೇಸ್ಟ್ ಸಿಗ್ರಿಗೇಷನ್ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಸ್ನೇಹಿತರೆ, ಸ್ಮಾರ್ಟ್ ಲಿವಿಂಗು ಎಲ್ಲ ಈ ಥರ ಒಂದು ಫೆಸಿಲಿಟೀಸು ಯಾವ ಅಪಾರ್ಟ್ಮೆಂಟಲ್ಲಿ ಸಿಗುತ್ತೆ ಹೇಳಿ? ನಿಜ ಹೇಳಬೇಕು ಅಂದರೆ ಈ ಒಂದು ಅಪಾರ್ಟ್ಮೆಂಟ್ ತುಂಬ ಅದ್ಭುತ ಅಂತ ಹೇಳ್ಬೋದು. ಓಕೆ, ಬಾಯ್.